ಇನ್ನು ಕಾಂಗ್ರೆಸ್ ಮನೆಯಲ್ಲಿ ಈಗಾಗಲೇ ಅಸಮಾಧಾನದ ಬೆಂಕಿಯಂತೂ ಹೊತ್ಕೊಂಡು ಉರಿತಾ ಇದೆ. ಆದ್ರೆ ರಾಜೀನಾಮೆ ಕೊಟ್ಟೇ ಬಿಡ್ತೀವಿ ಅಂದವರೆಲ್ಲ ರಾಜೀನಾಮೆಯನ್ನು ಕೊಟ್ಟಿಲ್ಲ. ಸ್ವಲ್ಪ ಮಟ್ಟಿಗೆ ಅವರ ಮನವೊಲಿಸುವಂತ ಕೆಲಸ ಕೂಡ ಆಯ್ತು. ಇನ್ನು ಆದ್ರೆ ಈ ಬೆಂಬಲಿಗರು ಮಾತ್ರ ಹೋರಾಟ ನಿಲ್ಲಿಸಿಲ್ಲ. ಸಿಕ್ಕಾಪಟ್ಟೆ ಹೋರಾಟ ಮಾಡಿದ್ರು. ನಮ್ಮ ನಾಯಕರ ವಿರುದ್ಧ ಹಿಂಗ್ ಮಾಡ್ಬಿಟ್ರು, ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದ್ರು. ಇನ್ನು 2 ನಿಮಿಷದಲ್ಲಿ ಅಧಿಕಾರ ಸ್ವೀಕಾರ ಮಾಡ್ತೀನಿ ಅಂತ ಯಾರ್ಯಾರು ರಾಜೀನಾಮೆ ಕೊಡ್ತಾರೆ ಅಂತ ಮುಂದೆ ಬರ್ತಾರೆ. ಮನವೊಲಿಸೋ ಕೆಲಸ ಮಾಡ್ತೀವಿ, ಇಲ್ಲ ಅಂತಂದ್ರೆ ನಾವು ನಿಮ್ಮ ರಾಜೀನಾಮೆಯನ್ನ ಅಂಗೀಕರಿಸ್ತೀವಿ ಅನ್ನೋದಾಗಿಯೂ ಕೂಡ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ನ ನಾಯಕರು ಏನೇನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ನೋಡಿ, ರಾಜೀನಾಮೆ ಕೊಡೋರು ಇವೆಲ್ಲ ರಾಜಕೀಯದಲ್ಲಿ ನಡೀತಾ ಇರೋದು. ರಾಜೀನಾಮೆ ಕೊಡೋರ ಬಗ್ಗೆ ಯಾರು ತಡೆಯಕ್ಕಾಗಲ್ಲ. ಪಾರ್ಟಿ ಬೇಕು, ಅವ್ರಿಗೂ ಭವಿಷ್ಯ ಬೇಕು ಅಂತಂದ್ರೆ ಪಕ್ಷ ಇದ್ರೆ ಇದು. ನನಗೆ ರಾಜೀನಾಮೆ ಕೊಡ್ಬೋದೈತಲ್ಲ. ನಾನು ಧರ್ಮ್ ಸಿಂಗ್ ಕಾಲದಲ್ಲಿ, ಬೇರೆ ಕಾಲ ಸಿದ್ದರಾಮಯ್ಯ ಕಾಲದಲ್ಲಿ ಎಲ್ಲ ನನ್ನ ಮಂತ್ರಿ ತಪ್ಪಿಸ್ತಾರಾಗ ನಾನು ಪರಮೇಶ್ವರ್ ಇಬ್ರು ತಾಳ್ಮೆಯಿಂದ ಇರ್ಲಿಲ್ವಾ? ನೆನ್ನೆ ಯಾರು ಹೇಳಿಲ್ವಾ? ನಾನು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪನವ್ರಿಗೆ ಕೊಟ್ಟಿರ್ಲಿಲ್ಲ, ಖರ್ಗೆ ಸಾಹೇಬ್ರಿಗೆ ಕೊಟ್ಟಿರ್ಲಿಲ್ಲ, ಧರ್ಮ್ ಸಿಂಗ್ಗೆ ಕೊಟ್ಟಿರ್ಲಿಲ್ಲ. ಅವರೆಲ್ಲ ಚೀಫ್ ಮಿನಿಸ್ಟರ್ ಆಗ್ಲಿಲ್ವಾ? ಇವೆಲ್ಲ ಪೇಷನ್ಸ್ ಇಂದ ಈ ಸಂದರ್ಭದಲ್ಲಿ ಇರ್ಬೇಕಾಗ್ತದೆ. ಪಾರ್ಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ರೆ ವಿತ್ ಇನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ನಾನು ಈಗಾಗಲೇ ಎಲ್ಲ ನಮ್ಮ ಬೋರ್ಡು ಕಾರ್ಪೊರೇಷನ್ ರಿವ್ಯಾಂಪ್ ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ಆಗ್ಲೇ ಟೈಮ್ ಆಯ್ತು. ಎಲ್ಲಾರು 2 ವರ್ಷ ಅಂತ ಮುಂಚಿತವಾಗಿ ನಾವು ಹೇಳಿದ್ದು, ಮಂತ್ರಿಗಳಿಗೂ ಹೇಳಿದ್ದು ಅದನ್ನ ನಾವು ಮುಂಚಿತವಾಗಿ 2.5 ವರ್ಷ. ಈಗ ಎಲ್ಲರೂ ಕೂಡ ನಾನು ರೆಸಿಗ್ನೇಷನ್ ಸಬ್ಮಿಟ್ ಮಾಡಿ ಅಂತ ಅಂದ್ಬಿಟ್ಟು ಬೋರ್ಡ್ ಕಾರ್ಪೊರೇಷನ್ಗೆ ಫಸ್ಟ್ ನಮ್ಮ ವರ್ಕರ್ಸ್ ಹೇಳ್ತೀನಿ. ವರ್ಕರ್ಸ್ ಎಲ್ಲ ಫಸ್ಟ್ ಫಿಲ್ ಅಪ್ ಮಾಡ್ತೀನಿ. ಆಮೇಲೆ MLAs ನ ಕರೆದು ಒಬ್ಬೊಬ್ಬರನ್ನೇ ಮಾತಾಡ್ತೀನಿ. ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿಗಳ ಸಚಿವ ಸಂಪುಟ ಎಲ್ಲ ಭರ್ತಿ ಆಗಿದೆ. ಇಲ್ಲ ಒಂದು ಆಶಾಭಾವನೆ ಇತ್ತು, ತಂದೆಯವ್ರಿಗೆ ಸಿಗುತ್ತೆ ಅನ್ನೋ ಒಂದು ಭಾವನೆ ಇತ್ತು. ಯಾಕಂದ್ರೆ ನಮ್ದು ದೊಡ್ಡ ಜಿಲ್ಲೆ ತುಮಕೂರು ಅಂತ ಹೇಳಿದ್ರೆ 11 ತಾಲೂಕು ಅಸೆಂಬ್ಲಿಗಳು ಬರೋವಂಥದ್ದು. ನಾವೆಲ್ಲ ಇನ್ನೂ ಒಂದು ಜಿಲ್ಲೆ ಒಂದು ಸಿಗುತ್ತೆ, ತಂದೆಯವ್ರಿಗೆ ಸಿಗುತ್ತೆ, ಇಲ್ಲ ಅಂದ್ರೆ ನನಗಾರ ಆಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ನಾವಿದ್ದು. ಸೊ ಈಗ ಆಗಿಲ್ಲ, ಏನು ಮಾಡಕ್ಕಾಗಲ್ಲ. ಈಗ ಪಕ್ಷ ಸ್ಥಾನ ಸಿಗದೆ ಇರ್ಬೋದು, ಬಟ್ ನಮ್ಮಲ್ಲಿ ಪ್ರಾತಿನಿಧ್ಯ ಕೊಡೋಕೆ ಇನ್ನೂ ಬೇಕಾದ ಸ್ಥಾನಮಾನಗಳಿವೆ, ಇನ್ನೂ ಬೇಕಾದಷ್ಟು ಸ್ಥಾನಮಾನಗಳಿವೆ ನಮ್ಮ ಪಕ್ಷದಲ್ಲಿ ಪ್ರಾತಿನಿಧ್ಯ ಕೊಡೋಕೆ. ಸೊ ಎಲ್ಲಾನು ಕೂಡ ಇನ್ನೂ ಸ್ಥಾನಮಾನಗಳಿವೆ. ಸೊ ಅದ್ರಗೆಲ್ಲ ನಾವು ಪ್ರಾತಿನಿಧ್ಯ ಕೊಡ್ತೇವೆ. ಇರೋದು 34 ಸಚಿವ ಸ್ಥಾನಗಳಲ್ಲಿ. ಅಲ್ಲಿ ಎಲ್ಲಾ ನೀವು ಸಮುದಾಯದ ಪ್ರಾತಿನಿಧ್ಯನೂ ಕೊಡಬೇಕು, ಪ್ರಾದೇಶಿಕ ಪ್ರಾತಿನಿಧ್ಯನೂ ಕೊಡಬೇಕು, ಹೊಸ ಮುಖಗಳನ್ನು ಸೇರಿಸಬೇಕು. ನನಗೆ ತಿಳಿದ ಮಟ್ಟಕ್ಕೆ ಹೊಸಬರಿಗೆ ಅವಕಾಶ ಕೊಡಬಹುದು, 1-2 ಸ್ಥಾನ ಕೊಡಬಹುದು ಅಂತ ಇತ್ತು. ಮಹಿಳೆಯರಿಗೆ ಅಟ್ಲೀಸ್ಟ್ 1-2-3 ಸ್ಥಾನ ಕೊಡ್ತಾರೆ ಅಂತ ಒಂದು ಆಸೆ ನಾವೆಲ್ಲರೂ ಇಟ್ಕೊಂಡಿದ್ವಿ. ಆಮೇಲೆ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಕೂಡ ಸಿಗಬೇಕಾಗಿತ್ತು. ನಾವು 5 ಶಾಸಕರು ಗೆದ್ದು ಬಂದಿದ್ದೀವಿ. ಈ ಹಿನ್ನೆಲೆ ಮತ್ತು ನನಗನ್ಸುತ್ತೆ, ನನಗಿರೋ ರಾಜಕೀಯ ಹಿನ್ನೆಲೆ, ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಅದೆಲ್ಲ ಮುಂದಿಟ್ಕೊಂಡು ನಾನು ಕೇಳಲಿಕ್ಕೆ ನನಗೆ ಅರ್ಹತೆ ಇತ್ತು ಅಂತ ನಾನು ಅಂದ್ಕೊಂಡಿದ್ದೆ. ಎಲ್ಲ ಮಹಿಳೆಯರಿಗೆ ಇವತ್ತು ಸ್ಥಾನಮಾನ ಕೊಟ್ಟಿಲ್ಲ. ನಾವು ಆ ಆಧಾರ ಕೇಳಿದ್ವಿ, ಇಲ್ಲಿ ಮಹಿಳೆಯರಿಗೆ ಯಾವ ಓಟ ಅಂತೇಳಿ ಬರಲ್ಲ. ಒಟ್ಟು ಒಬ್ಬ ಮಹಿಳೆಗೆ ಅಥವಾ 2 ಮಹಿಳೆಯರಿಗೆ ಸ್ಥಾನಮಾನ ಕೊಡಬೇಕು ಅನ್ನೋದು ಇದೆ. ಆದ್ರೆ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಸರ್ ಸಿದ್ದರಾಮಯ್ಯನವರ ಅನುಪಸ್ಥಿತಿ ಒಂದು ಕಡೆ ಎದ್ದು ಕಾಣಿಸ್ತು. ನಂತರದಲ್ಲಿ ಯಾರ್ಯಾರ ಹೆಸರು ಆ ಪಟ್ಟಿಯಲ್ಲಿ ಇರಲಿಲ್ಲ, ಅವರು ಬೆಂಬಲಿಗರು ಗಲಾಟೆ ಮಾಡಿದ್ರು. ಇವತ್ತು KPCC ಕಚೇರಿಗೆ ಮುತ್ತಿಗೆ ಹಾಕಿದ್ರು, DK ಶಿವಕುಮಾರ್ ಅವರ ಫೋಟೋ ಸುಟ್ಟು ಹಾಕಿದ್ರು. BK ಸಂಗಮೇಶ್ವರ್ ಹೇಳ್ತಾರೆ ಮೆಜಾರಿಟಿ ಇದೆಯಂತ ಹಮ್ಮಬಿಮ್ಮು ಶುರು ಆಗ್ಬಿಡ್ತಾ ಸರ್ಕಾರಕ್ಕಂತಾರೆ. ರಾಜಣ್ಣ ಅವ್ರು ಹೇಳ್ತಾರೆ ಸರ್ಕಾರ ಸರಿಯಾಗಿಲ್ಲ, ಕಾಲ ಇದಾಗ್ಬಿಟ್ಟಿದೆ ಅಂತಾರೆ. ಆದ್ರೆ DK ಶಿವಕುಮಾರ್ ಅವರು ತಾಳ್ಮೆ ಶಾಂತಿಯ ಮಾತಾಡ್ತಿದ್ದಾರೆ. ಎಷ್ಟರ ಮಟ್ಟಿಗೆ ದುಬಾರಿ ಆಗ್ಬೋದು ಸರ್ ಈ ಸಂಪುಟ ಸರ್ಜರಿ? ಒಂದು ಸ್ಪಷ್ಟವಾಗಿ ಮೇಲಿಂದ ಬರ್ತಾ ಇರುವಂತ ಒಂದು ಮಾಹಿತಿ, ಕೆಲವರು ರಾಜಕೀಯ ಕಂಡಂತೆ ಈ ನೀಟ್ ಪರೀಕ್ಷಾ ಸಂದರ್ಭದಲ್ಲಿ ಅಲ್ಲಿ ಸೋರಿಕೆ ವಿಚಾರದಲ್ಲಿ ಈ CJP ಹೋರಾಟ ಏನಾಯಿತು, ಆ ಸಂದರ್ಭದಲ್ಲಿ ಒಂದು ಕಾಂಗ್ರೆಸ್ನಲ್ಲಿ ಸಣ್ಣ ಬದಲಾವಣೆ ಆಗಿದೆ ಅಂತೇಳಿ. ಇಲ್ಲದೇ ಇದ್ರೆ DK ಶಿವಕುಮಾರ್ ಅವರ ಲೆಕ್ಕಾಚಾರದ ಅಡಿಯಲ್ಲೇ ಒಂದು ಸಚಿವ ಸಂಪುಟದ ಪಟ್ಟಿ ಹೋಗಿತ್ತು, ಹೆಚ್ಚು ಕಡಿಮೆ ಅದೇ ಫೈನಲ್ ಆಗಿತ್ತು ಅಂತ ಬರ್ತಾ ಇದೆ. ಅದೇ ಫೈನಲ್ ಆಗಿದ್ದಿದ್ರೆ ಹೊಸಬರಿಗೆ ಹೆಚ್ಚಿನ ಅವಕಾಶವನ್ನು ಕೊಡಲಾಗ್ತಿತ್ತು ಅಂತ ಬರ್ತಾ ಇದೆ. ಆ ಬೆಳವಣಿಗೆಯ ನಂತರದಲ್ಲಿ ಸಿದ್ದರಾಮಯ್ಯವರ ಒಂದಷ್ಟು ಕಾರ್ಯಾಚರಣೆಯ ನಂತರದಲ್ಲಿ ಈ ಪಟ್ಟಿ ತಯಾರಾದಂಗಿದೆ. ಇದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ, ಹರಿಪ್ರಸಾದ್ ಅವರದ್ದು ಲೆಕ್ಕಾಚಾರ ಇದೆ, DK ಶಿವಕುಮಾರ್ ಅವ್ರದ್ದು ಇದೆ, ಸಿದ್ದರಾಮಯ್ಯ ಅವರದ್ದು ಇದೆ. ಆ 20 ಜನರ ಪಟ್ಟಿಯಲ್ಲಿ 50 ಜನಕ್ಕೆ ಯಾವ ರೀತಿ ಇವರು ವಿಶ್ವಾಸಕ್ಕೆ ತಗೋಬೇಕು, ಅದಕ್ಕಿಂತ ಮುಂಚಿತವಾಗಿ 20ರ ಆಯ್ಕೆಯಲ್ಲಿ 4-5 ಜನ ಕೊಟ್ಟಿರೋ ಪಟ್ಟಿ ಇದೆಯಲ್ಲ, ಅವ್ರವ್ರಿಗೆ ಸಂಬಂಧಪಟ್ಟಂಗೆ ಇವ್ರು ಮಾಡಬಹುದು ನೋಡಿ, ಇವ್ರು ಮಾಡಬಹುದು ನೋಡಿ,
ಇವರನ್ನ ಒಂದು ವಿಶ್ವಾಸಕ್ಕೆ ತಗೊಳ್ಳೋದೇ ದೊಡ್ಡ ಒಂದು ಸಾಹಸ ಆಗಿತ್ತು ಹೈಕಮಾಂಡ್ಗೆ. ಇವತ್ತಿಗೂ ಕೂಡ ಹೈಕಮಾಂಡ್ ನಿನ್ನೆ ಈ ಮಂಕಾಳ್ ವೈದ್ಯ ವಿಚಾರ, ಅದಾದ ನಂತರದಲ್ಲಿ ಗಾಯತ್ರಿ ಅವರ ವಿಚಾರ, ಒಬ್ಬರನ್ನು ಕೂಡ ಮಹಿಳೆಯರನ್ನ ಇವರು ಸಚಿವ ಸ್ಥಾನಕ್ಕೆ ಆಯ್ಕೆ ಮಾಡದೇ ಇರೋ ವಿಚಾರ ಮೊದಲು ಮತ್ತೆ ನಿನ್ನೆ ಸೇರಿದಂತೆ ಇವೆಲ್ಲ ಹೆಂಗೆ ಗೊಂದಲಕ್ಕೆ ಈಡು ಮಾಡ್ಕೊಳ್ತು ಈ ಕಾಂಗ್ರೆಸ್ ಸರ್ಕಾರ. ಬಿಜೆಪಿಯ ಲೆಕ್ಕಾಚಾರಗಳೇ ಬೇರೆ, ಕಾಂಗ್ರೆಸ್ ಲೆಕ್ಕಾಚಾರವೇ ಬೇರೆ. ಕಾಂಗ್ರೆಸ್ ಇದ್ದಾಗ ನೀವು ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ರು ನಾವು ಮಹಿಳೆಯರ ಪರವಾಗಿ ನಿಂತ್ಕೊಳ್ತೀನಿ ಅಂತ ಹೇಳಿ, ಅದೇ ಪ್ರಿಯಾಂಕಾ ಗಾಂಧಿ ಅವರ ಕಾಂಗ್ರೆಸ್ನಲ್ಲಿ ಇವತ್ತು ಮಹಿಳಾ ಸಚಿವರೇ ಇಲ್ಲದಂತಾಗಿದೆ. ಈಗ ಇನ್ನೂ ಒಂದು ಸ್ಥಾನ ಇರಿಸ್ಕೊಂಡಿದ್ದಾರೆ, ಯಾವುದಾದ್ರೂ ಒಂದು ಮಹಿಳೆ ಒಳಗಡೆ ಬರಬಹುದು, ಲಕ್ಷ್ಮಿ ಹೆಬ್ಬಾಳ್ಕರ್ ರೂಪದಲ್ಲಿ ಒಂದೇ ಒಂದು ಲಕ್ಷ್ಮಿ ನಿಂತ್ಕೊಳ್ಳೋ ಸಾಧ್ಯತೆ ಇದೆ ಸಚಿವರ ಜೊತೆಗೆ. ಆದರೆ ಇವತ್ತಿನವರೆಗೂ ಈ ಕ್ಷಣದವರೆಗೂ ಮಹಿಳೆಯರಿಗೆ ನೀವು ಕೊಟ್ಟಿರುವಂಥ ಸ್ಥಾನಮಾನ ಶೂನ್ಯ. ಇದನ್ನ ಕೇಳಿಸ್ಕೊಂಡ್ರೇನೆ ಒಂದು ರೀತಿಯಲ್ಲಿ ಬೇಜಾರಾಗುತ್ತೆ. ನಿಮ್ಮ ಕಾಂಗ್ರೆಸ್ನಲ್ಲಿ ಇಂಥ ದಯಾನೀಯ ಪರಿಸ್ಥಿತಿಗೆ ಮಹಿಳೆಯರನ್ನ ತಂದ್ರಲ್ಲ ಅಂತ ಹೇಳಿ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ. ನೀವು ಅವ್ರಿಗೆ ಅಸ್ತ್ರವನ್ನು ಕೊಟ್ಟು ಬಿಟ್ಟಿದ್ರಿ. ಬಿಜೆಪಿಗರು ಒಂದು ಲೆಕ್ಕಕ್ಕೆ ಏನಾದರೂ ಬೇರೆ ಹಂತಕ್ಕೆ ಒಂದಷ್ಟು ಮಾತಾಡುವ ವರ್ಗ ಆಗಿದ್ದಿದ್ರೆ ಇದನ್ನೇ ಅಸ್ತ್ರವಾಗಿ ತಗೊಳ್ಬಹುದಾಗಿತ್ತು. ನಾಗೇಂದ್ರ ಅಂತ ಹೇಳ್ತಾ ಇದ್ದಾರೆ ಬಿಟ್ರೆ, ನೀವು ಮಹಿಳೆಯರನ್ನ ಯಾಕೆ ತಗೊಳ್ಳುವ ಅವಕಾಶ ಇತ್ತಲ್ಲ ಆ ಬಗ್ಗೆ ಹೆಚ್ಚಾಗಿ ಚರ್ಚೆಗಳೇ ಮಾಡ್ತಾ ಇಲ್ಲ. ಅಂದರೆ ಬಿಜೆಪಿಗರು ಕೂಡ ಇದ್ರ ಒಳಗಡೆನೆ, ಸರ್ಕಾರದ ಒಳಗಡೆನೆ ಇರೋದ್ರಿಂದ ಯಾರೋ ಹೇಳ್ದಂಗೆ ಅದು ಒಪ್ಪಂದದ ಸರ್ಕಾರ ಆಗಿರುವಂಥದ್ದು. ಬಿಜೆಪಿಗರು ವಿರೋಧ ಪಕ್ಷದಲ್ಲಿ ನಿಂತಿಲ್ಲ, ಅವರು ಸರ್ಕಾರದ ಹೊರಗೆ ನಿಂತಿರುವವರು, ಅವರು ಕೂಡ ಸರ್ಕಾರವೇ ಅಂತ ಕೆಲವರು ಹೇಳ್ತಾ ಇರೋದ್ರಿಂದ ನಾವು ಅವ್ರ ಬಗ್ಗೆ ಚರ್ಚೆ ಮಾಡೋದೇನು ಬೇಕಾಗಿಲ್ಲ. ಇವತ್ತು ಕಾಂಗ್ರೆಸ್ಸಿನ ಸಂಬಂಧಪಟ್ಟಂಗೆ ಹೊಸ ಮುಖಗಳು ಎಷ್ಟು ಒಳಗಡೆ ಬರಬೇಕು ಅಂತ ನಿರೀಕ್ಷೆ ಜನರಲ್ಲಿತ್ತು, ಅವೆಲ್ಲ ಹುಸಿಯಾಗಿ ಕೂತ್ಕೊಂಡಿದೆ. ರಾಜೀನಾಮೆ ಕೊಡ್ತೀನಿ ಅಂತಂದರೆ ಫ್ಯೂ ಸೆಕೆಂಡ್ಸಲ್ಲಿ ನಾನು ಎಕ್ಸೆಪ್ಟ್ ಮಾಡ್ಬಿಡ್ತೀನಿ ಅಂತ ಅಂದ್ಬಿಟ್ರು. ಫ್ಯೂ ಸೆಕೆಂಡ್ಸಲ್ಲಿ ಎಕ್ಸೆಪ್ಟ್ ಮಾಡ್ಬಿಡ್ತೀನಿ ಅಂತಂದರು. ಆ ರಾಜೀನಾಮೆ ಕೊಡ್ತಾ ಇರುವ ಶಾಸಕರುಗಳ ಬೆಂಬಲದಿಂದನೇ ಇವತ್ತು ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು. ಒಂದೇನೋ ಒಂದು ಆಸೆಯಲ್ಲಿ ಕೇಳ್ತಾರೆ, ವಿಶ್ವಾಸಕ್ಕೆ ತಗೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಏಕಾಏಕಿ ನಾನು ಎಕ್ಸೆಪ್ಟ್ ಮಾಡ್ಬಿಡ್ದು. ಹೈಕಮಾಂಡ್ ಕೂಡ ರಾಜಣ್ಣನ ಇದು ನಮ್ಮ ರಾಮಲಿಂಗಾರೆಡ್ಡಿ ಅವರ ವಿಚಾರದಲ್ಲೂ ಅದೇ ರೀತಿ ನಡ್ಕೊಂತು. ಎಕ್ಸೆಪ್ಟ್ ಮಾಡ್ಬಿಡಿ ಅವ್ರ ರಾಜೀನಾಮೆ ಅನ್ನೋ ನೆಟ್ಟಿಗೆ ಬಂದ್ಬಿಡ್ತು. ಆ ನಂತರದಲ್ಲಿ ಒಂದಷ್ಟು ಚರ್ಚೆಗಳಾಯಿತು. ಹಾಗಂತ ಡಿ ಕೆ ಶಿವಕುಮಾರ್ ಸುಮ್ಮನೆ ಏನು ಕೂತಿಲ್ಲ. ವಿಶೇಷವಾಗಿ ಮನೆಗೆ ಕರೆದು ಕೆಲವ್ರನ್ನ ಯಾರು ಶಮನ ಆಗುವಂಥದ್ದು ಪ್ರಯತ್ನ ಪಟ್ಟಿದ್ದಾರೆ, ಶಮನ ಮಾಡುವಂಥ ಪ್ರಯತ್ನ ಪಟ್ಟಿದ್ದಾರೆ, ಮನೆಗೆ ಕರೆದು ಮಾತಾಡಿಸ್ತಾ ಇದ್ದಾರೆ. ಆಮೇಲೆ ಈ ನಿಗಮ ಮಂಡಳದ ಅಧ್ಯಕ್ಷ ಸ್ಥಾನವನ್ನು ನಿಮಗೆ ಕಲ್ಪಿಸ್ಕೊಡ್ತೀವಿ, ಶಾಂತ ರೀತಿಯಿಂದ ವರ್ತಿಸಿ ಅನ್ನುವಂಥ ನಿಟ್ಟಲ್ಲಿ ಮಾತಾಡ್ತಾ ಇದ್ದಾರೆ. ಮುಖ್ಯ ಸಚೇತರಾಗಿಯೋ ಅಥವಾ ದೆಹಲಿಯ ವಿಶೇಷ ಪ್ರತಿನಿಧಿಗಳಾಗಿಯೋ ಒಂದೊಂದು ಕಡೆ ನಿಮ್ಮನ್ನು ಗುರುತಿಸುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದು ಯಾವುದಕ್ಕೂ ತಣ್ಣಗಾಗುವಂಥ ಮನಸ್ಥಿತಿ ಕೆಲವರದಿಲ್ಲ. ಈಗಾಗಲೇ ಕೆಲವರು ಆ ಹಾದಿಯಲ್ಲಿ ಬಂದುಬಿಟ್ಟಿದ್ದಾರೆ. ಯಾಕಂತಂದರೆ ಕೆಲವರು ವಿಶ್ವಾಸ, ಇವತ್ತು ಬೇಳೂರು ಗೋಪಾಲಕೃಷ್ಣ ಅವರು ಒಂದಷ್ಟು ಏನು ಮಾಡೋಕ್ಕಾಗಲ್ಲ, ವಿಶ್ವಾಸಕ್ಕೆ ಬಿದ್ದು ಬಿಟ್ಟಿದ್ದೀವಿ, ಅವ್ರು ಮಾತಾಡಿದಾಗ ತೆಗೆದಾಕೋದಕ್ಕೆ ಆಗೋದಿಲ್ಲ ಅನ್ನುವಂಥ ನಿಟ್ಟಲ್ಲೇ ಮಾತಾಡ್ತಾ ಇದ್ದಾರೆ. ಎಲ್ಲ ನೋಡ್ತಾ ಇದ್ರೆ ಅವರಂತೂ ರಾಜೀನಾಮೆ ಕೊಡೋದಿಲ್ಲ, ರಾಜೀನಾಮೆ ಕೊಡೋ ಸಾಧ್ಯತೆ ಇಲ್ಲ. ಆದರೆ ಕೆಲವರು ಅಭಿಮಾನಿಗಳೇ ಬಿಡ್ತಾ ಇಲ್ಲ. ನೀವು ಈಗ ವಿಜಯನಗರ ಸಂಬಂಧಪಟ್ಟಂಗೆ ಬಂದರೆ ಪ್ರಿಯಾ ಕೃಷ್ಣ ಮತ್ತು ಎಂ ಕೃಷ್ಣಪ್ಪ ಅವರು ಇಬ್ಬರು ಬೆಂಬಲಿಗರು ಹೆಂಗಾಗಿದೆ ಅಂತಂದ್ರೆ, ನಾವು ಯಾವ್ದು ಕಡಿಮೆ ಆಗಿದೆ, ನೀವು ಡಿ ಕೆ ಆದ್ರೆ ನಾವು ಪಿ ಕೆ ಕಡೆಯವರು ಅಂತ ಇದ್ದಾರೆ, ಪ್ರಿಯಾ ಕೃಷ್ಣ ಕಡೆಯವರು ಅಂತ ಇದ್ದಾರೆ. ಪಿ ಕೆ ಅಂತಾನೆ ಅಂತಾನೆ ಘೋಷಣೆ ಮಾಡ್ತಾ ಇದ್ದಾರೆ. ಈ ಡಿ ಕೆ ಪಿ ಕೆ ಇನ್ನೊಂದು ಯಾವುದೋ ಕೆ ಒಳಗಡೆ ಇಡೀ ವಾತಾವರಣ ಕಾಂಗ್ರೆಸ್ ಕೆಡ್ತಾ ಇದೆ. ನೀವು ಅವರ ಬ್ಯಾನರ್ಗೇನೋ ಬೇರೆ ಬೇರೆ ಪ್ರದರ್ಶನ ಮಾಡ್ತೀರಿ, ಅದರಲ್ಲಿ ಹೊಡೆಯೋ ಪ್ರಯತ್ನ ಮಾಡ್ತೀರಿ, ಇದೆಲ್ಲ ಮಾಡಿದ್ರಿ. ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಕೈಯಲ್ಲಿ ಮಾತ್ರ ಮಂತ್ರಿಮಂಡಲ ರಚನೆ ಆಯ್ತಾ, ಅದನ್ನು ಕೂಡ ಕಾರ್ಯಕರ್ತರು ಯೋಚನೆ ಮಾಡಬೇಕು. ಯಾರ ಕೈಯಲ್ಲಿ ಎಷ್ಟು ಶಕ್ತಿ ಇತ್ತು ಅಂತ. ಪ್ರಭಾವಿ ಪಂಡಿತರು ರಾಜಕೀಯದ ಲೆಕ್ಕಾಚಾರ ಮಾಡಿದವರು ಹೇಳ್ತಾ ಇದ್ದಾರೆ. ಆದರೆ DCM ಆಗಿ ಯಾರ್ಯಾರು ಶಕ್ತಿಯ ಪ್ರದರ್ಶನ ಮಾಡ್ತಾ ಇದ್ರು, ಡಿ ಕೆ ಶಿವಕುಮಾರ್ ಸದ್ದು ಎಲ್ಲಿಗಿತ್ತು ಅಂತಂದ್ರೆ ಆಕಾಶಕ್ಕೂ ಕೇಳ್ತಾ ಇತ್ತೇನೋ ಆ ಮಟ್ಟಕ್ಕೆ ಸದ್ದು ಮಾಡ್ತಾ ಇದ್ದ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಎಷ್ಟು ಮಟ್ಟಕ್ಕೆ ಸದ್ದು ಮಾಡಂಗಾಯ್ತು. ಮುಖ್ಯಮಂತ್ರಿಯ ಪಟ್ಟದ ಕುರ್ಚಿಯಲ್ಲಿ ಕೂತ್ಕೊಂಡ ನಂತರದಲ್ಲಿ, ಪಟ್ಟಕ್ಕೆ ಬಂದ ನಂತರದಲ್ಲಿ ಹೆಚ್ಚು ಕಡಿಮೆ ಅವರಿಗೊಂದು ಅರಿವಾಗಿರೋದೇನು ಅಂತಂದ್ರೆ, ಈ ಸೀಟು ನಾನು ಅಂದುಕೊಂಡಂಗೆ ಅಲ್ಲ, ನಾನಿಲ್ಲಿ ತಣ್ಣಗೆ ವರ್ತನೆ ಮಾಡಬೇಕು. ನನ್ನ ಬೆಂಬಲಿಗ ಶಾಸಕರನ್ನು ಇವತ್ತು ಹೊರಗಿಟ್ಟಿರೋ ಹ್ಯಾರಿಸ್ ಬಂದು ಮಾತಾಡಿದ್ರೆ ವಿಶ್ವಾಸಕ್ಕೆ ತಗೋಬೋದು, ಹೊರಗಿಟ್ಟಿರೋ ಗೋಪಾಲಕೃಷ್ಣ ಬಂದರೆ ವಿಶ್ವಾಸಕ್ಕೆ ತಗೋಬೋದು. ಆದ್ರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೋಬೇಕು ಅಂತಂದರೆ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಬೇಕು ಅಂತ ಅವ್ರು ಏನು ಹೇಳ್ತಾ ಇದ್ದಾರೋ ಸ್ವತಃ ಅವರು ಅದನ್ನೇ ಮಾಡಬೇಕು. ತಾಳ್ಮೆಯಿಂದ ವರ್ತಿಸಿ ಅಂತ ಏನು ಹೇಳಿದಾರಲ್ಲ, ಇವರೂ ಕೂಡ ತಾಳ್ಮೆಯಿಂದ ವರ್ತನೆ ಮಾಡೋದು ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲದೇ ಇದ್ರೆ ಕೃಷ್ಣೇ ಬೈರೇಗೌಡರು ಸದ್ದು ಮಾಡ್ತಾ ಇದ್ದಾರಲ್ಲ, ನಗರಾಭಿವೃದ್ಧಿ ಸಚಿವರು, ಅವ್ರು ಮಾತಾಡಿದಷ್ಟಾದರೂ ಇವರಿಂದ ಮಾತು ಕೇಳ್ತಾ ಇಲ್ಲ ನಮಗೆ. ಹಾಗಾಗಿ ಇಲ್ಲಿ ಬರ್ತಾ ಇರೋ ವಿಚಾರ ಇಷ್ಟೇ,
ನಯನಾ ಮೋಟಮ್ಮ ಹೇಳ್ತಾರೆ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನವನ್ನು ಕಲ್ಪಿಸಬಹುದಾಗಿತ್ತು, ಒಂದು 2-3 ಜನ ಮಹಿಳೆಯರನ್ನ ಒಳಗಡೆ ತಗೋಬಹುದಾಗಿತ್ತು. ಖಂಡಿತ ಸತ್ಯ, ಖಂಡಿತವಾಗ್ಲೂ ಸತ್ಯ. ಅವಕಾಶಗಳು ಇದ್ದು, ಆದರೆ ನೀವು ಯಾರ್ಯಾರನ್ನು ವಿಶ್ವಾಸಕ್ಕೆ ತಗೊಳ್ಳೋ ಬರದಲ್ಲಿ ಕಾಂಗ್ರೆಸ್ಸಿನ ಪಟ್ಟಿಯಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡ್ಕೊಂಡು ಕೂತ್ಕೊಂಡ್ರಿ. ಇವತ್ತು ಅದೆಲ್ಲ ದಾಟಿ ನಿಂತಿದ್ದಾಗಿದೆ. ಇರುವ ಒಂದು ಸ್ಥಾನಕ್ಕೆ ಇನ್ನೆಲ್ಲಿಯ ಪೈಪೋಟಿ ನಿಂತ್ಕೊಂಡಿದ್ದೀರಿ, ಇನ್ನೆಷ್ಟರ ಮಟ್ಟಕ್ಕೆ ಆ ಪೈಪೋಟಿ ನಿಂತ್ಕೊಳ್ಳುತ್ತೆ. ಒಂದು ಸ್ಥಾನಕ್ಕೆ ಮಹಿಳೆಯರನ್ನೇ ತಂದು ಈಗಿರುವಂಥ ಅಪರಾಧ ಏನು ಆರೋಪ ಇದೆ, ಆ ಆರೋಪಕ್ಕೆ ಒಂದು ಸಣ್ಣ ಮಟ್ಟದ ಶಮನ ಮಾಡ್ಕೊಳ್ಳಿ. ಇರುವ ಒಂದು ಸೀಟಿಗೆ ಗಾಯತ್ರಿ ಅವ್ರು ನಿಲ್ಲಿಸಿದಿರಿ, ಲಕ್ಷ್ಮಿನ ಒಳಗಡೆ ತಂದು ಕೂರಿಸ್ಕೊಳ್ತಿರೋ ಅಥವಾ ಇನ್ಯಾರ್ಯಾರಿಗೂ ಲಕ್ಷ್ಮಿ ಒಲಿದು ಬರ್ತಾಳೋ ನೋಡುವಂಥದ್ದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.